ನಮಸ್ಕಾರ ಸ್ನೇಹಿತರೆ, ಖಡಕ್ ಸ್ಟೋರಿ ಚಾನೆಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ನಿಮ್ಮ ಜೀವನದಿಂದ ಬಡತನ ಮತ್ತು ಕಷ್ಟಗಳನ್ನ ಶಾಶ್ವತವಾಗಿ ಓಡಿಸಲು ನೀವು ದೊಡ್ಡ ದೊಡ್ಡ ಪೂಜೆ ಯಜ್ಞಗಳನ್ನ ಮಾಡಿರಬಹುದು. ಆದರೆ ನಿಮ್ಮ ಬಡತನವನ್ನ ಹೋಗಲಾಡಿಸುವ ಅತಿ ದೊಡ್ಡ ರಹಸ್ಯವು ದೇವಸ್ಥಾನದ ಗರ್ಭಗುಡಿಯಲ್ಲ, ಬದಲಿಗೆ ನಮ್ಮ ಸಮಾಜ ಗೌರವಯುತವಾಗಿ ಕಾಣುವ ಒಬ್ಬ ಸ್ತ್ರೀಯ ಕಣ್ಣೀರಿನಲ್ಲಿದೆ ಎಂದು ನಾನು ಹೇಳಿದರೆ ನೀವು ನಂಬುತ್ತೀರಾ? ಹೌದು, ನಮ್ಮ ಸನಾತನ ಧರ್ಮಗಳಲ್ಲಿ ಅಡಗಿರುವ ತಲಾಂತರಗಳಿಂದ ನಮ್ಮನ್ನ ತಲುಪದ ಒಂದು ಅದ್ಭುತ ರಹಸ್ಯವನ್ನ ಇಂದು ನಾವು ಭೇದಿಸೋಣ. ಈ ರಹಸ್ಯವು ನಿಮ್ಮ ಜೀವನವನ್ನ ಬದಲಾಯಿಸುವ ಶಕ್ತಿಯನ್ನ ಹೊಂದಿದೆ. ಸ್ನೇಹಿತರೆ, ನಮ್ಮ ಸಮಾಜವು ವಿಧವೆ ಮಹಿಳೆಯರನ್ನ ಅನುಕಂಪ ಅಥವಾ ಕೆಲವೊಮ್ಮೆ ನಿರ್ಲಕ್ಷ್ಯದಿಂದ ನೋಡುತ್ತದೆ. ಆದರೆ ನಮ್ಮ ಋಷಿಮುನಿಗಳಿಗೆ ಒಂದು ಸತ್ಯ ತಿಳಿದಿತ್ತು. ಯಾವಾಗ ಒಬ್ಬ ಮಹಿಳೆ ತನ್ನ ಸರ್ವಸ್ವವನ್ನ, ತನ್ನ ಸೌಭಾಗ್ಯವನ್ನ ಕಳೆದುಕೊಳ್ಳುತ್ತಾಳೋ ಆಕೆ ಒಂದು ಅಗ್ನಿ ಪರೀಕ್ಷೆಯ ಮೂಲಕ ಹಾದು ಹೋಗುತ್ತಾಳೆ. ಆ ಪರೀಕ್ಷೆಯು ಆಕೆಯನ್ನ ಸಾಮಾನ್ಯ ಮಹಿಳೆಯಿಂದ ಅಸಾಮಾನ್ಯ ಶಕ್ತಿಯನ್ನಾಗಿ ಪರಿವರ್ತಿಸುತ್ತದೆ. ಸಮಾಜದ ದೃಷ್ಟಿಯಲ್ಲಿ ಆಕೆ ಒಬ್ಬಂಟಿಯಾಗಿ ಕಾಣಿಸಬಹುದು, ಆದರೆ ಆಧ್ಯಾತ್ಮಿಕ ದೃಷ್ಟಿಯಲ್ಲಿ ಆಕೆ ಅತ್ಯಂತ ಶಕ್ತಿಶಾಲಿ. ಆಕೆಯ ತ್ಯಾಗ, ಮೌನ ಮತ್ತು ಪ್ರತಿ ಉಸಿರು ಆಕೆಗೆ ಯಾವುದೇ ತಪಸ್ವಿಗಿಂತ ಕಡಿಮೆ ಇಲ್ಲದ ಶಕ್ತಿಯನ್ನ ನೀಡುತ್ತದೆ. ಆಕೆಯ ಹೊರಗಿನ ಅಲಂಕಾರ ಮಾಯವಾಗಬಹುದು, ಆದರೆ ಆಕೆಯ ಅಂತರಂಗದ ತೇಜಸ್ಸು 100 ಪಟ್ಟು ಹೆಚ್ಚಾಗುತ್ತದೆ. ಆಕೆಯ ಆಶೀರ್ವಾದದಲ್ಲಿ ಎಷ್ಟು ಶಕ್ತಿ ಇರುತ್ತದೆಯೋ ಅಷ್ಟೇ ಶಕ್ತಿ ಆಕೆಯ ಶಾಪದಲ್ಲಿಯೂ ಇರುತ್ತದೆ. ಅದಕ್ಕಾಗಿಯೇ ಹಿರಿಯರು ವಿಧವೆಯ ಮನಸ್ಸನ್ನ ಎಂದಿಗೂ ನೋಯಿಸಬಾರದು ಎಂದು ಹೇಳುತ್ತಾರೆ. ಹಾಗಾದರೆ ಇಂತಹ ಶಕ್ತಿಶಾಲಿ ಸ್ತ್ರೀಯಿಂದ ನಾವು ಹಣ ಅಥವಾ ಬಂಗಾರವನ್ನ ಕೇಳಬೇಕೆ? ಖಂಡಿತ ಇಲ್ಲ. ನಾವು ಕೇಳಬೇಕಾಗಿರುವುದು ಅದಕ್ಕಿಂತಲೂ ಮೌಲ್ಯಯುತವಾದದ್ದು, ಮತ್ತು ಅದು ನಿಮ್ಮ ಭಾಗ್ಯವನ್ನ ನೇರವಾಗಿ ಬದಲಾಯಿಸುತ್ತದೆ. ನೀವು ಆಕೆಯಿಂದ ಕೇಳಬೇಕಾಗಿರುವುದು ಆಕೆಯ ದುಃಖದಲ್ಲಿ ಒಂದು ಸಣ್ಣ ಪಾಲು. ಇದೇನಿದು? ಯಾರಾದರೂ ದುಃಖವನ್ನ ಏಕೆ ಕೇಳುತ್ತಾರೆ? ನಾವೆಲ್ಲರೂ ದೇವರ ಬಳಿ ಹೋಗಿ ನಮ್ಮ ದುಃಖವನ್ನ ದೂರ ಮಾಡು ಎಂದು ಬೇಡಿಕೊಳ್ಳುತ್ತೇವೆ. ಹಾಗಾದರೆ ಬೇರೆಯವರ ದುಃಖವನ್ನ ಕೇಳಿದರೆ ನಮಗೆ ಸಂಪತ್ತು ಹೇಗೆ ಬರುತ್ತದೆ? ಸ್ನೇಹಿತರೆ, ಇಲ್ಲೇ ಕರ್ಮ ಸಿದ್ಧಾಂತದ ಅತಿ ದೊಡ್ಡ ರಹಸ್ಯ ಅಡಗಿದೆ. ಪ್ರತಿಯೊಬ್ಬ ಮನುಷ್ಯನು ತನ್ನ ಹಿಂದಿನ ಜನ್ಮದ ಕರ್ಮ ಫಲಗಳನ್ನ ಈ ಜನ್ಮದಲ್ಲಿ ಅನುಭವಿಸುತ್ತಾನೆ. ಬಡತನ, ರೋಗ, ಅವಮಾನ ಇವೆಲ್ಲವೂ ನಮ್ಮ ಕೆಟ್ಟ ಕರ್ಮಗಳ ಫಲ. ಒಬ್ಬ ಸ್ತ್ರೀ ತನ್ನ ಪತ್ನಿಯನ್ನ ಕಳೆದುಕೊಂಡಾಗ ಆ ದುಃಖದ ಅಗ್ನಿಯು ಆಕೆಗೆ ಅನೇಕ ಜನ್ಮಗಳ ಪಾಪ ಕರ್ಮಗಳನ್ನ ಒಂದೇ ಬಾರಿಗೆ ಸುಟ್ಟು ಹಾಕುತ್ತದೆ. ಆ ಪ್ರಕ್ರಿಯೆಯಲ್ಲಿ ಆಕೆ ಆಧ್ಯಾತ್ಮಿಕವಾಗಿ ಅತ್ಯಂತ ಪವಿತ್ರಳಾಗಿರುತ್ತಾಳೆ. ಈಗ ಅಸಲಿ ವಿಷಯಕ್ಕೆ ಬರೋಣ. ನೀವು ಸಂಪೂರ್ಣ ಕರುಣೆ ಮತ್ತು ನಿಸ್ವಾರ್ಥ ಭಾವನೆಯಿಂದ ಒಬ್ಬ ವಿಧವೆಯ ಬಳಿ ಹೋಗಿ ಮನಸ್ಸಿನಲ್ಲಿಯೇ, ತಾಯಿ, ನೀನು ಸಹಿಸುತ್ತಿರುವ ಈ ದುಃಖದಲ್ಲಿ ಒಂದು ಸಣ್ಣ ಭಾಗವನ್ನ ನನಗೆ ನೀಡು ಎಂದು ಪ್ರಾರ್ಥಿಸಿದಾಗ ನೀವು ಈ ಬ್ರಹ್ಮಾಂಡಕ್ಕೆ ಒಂದು ಶಕ್ತಿಶಾಲಿ ಸಂದೇಶವನ್ನ ಕಳುಹಿಸುತ್ತೀರಿ. ಇದರ ಅರ್ಥ ಬೇರೆಯವರ ದುಃಖವನ್ನ ಕಡಿಮೆ ಮಾಡಲು ನೀವು ಕಷ್ಟವನ್ನ ಹೊರಲು ಸಿದ್ಧರಿದ್ದೀರಿ ಎಂದು. ಇದು ನಿಮ್ಮನ್ನ ನಾನು ಎಂಬ ಸಂಕುಚಿತ ಭಾವನೆಯಿಂದ ನಾವು ಎಂಬ ವಿಶಾಲ ಭಾವನೆಗೆ ಕೊಂಡೊಯ್ಯುತ್ತದೆ. ಈ ನಿಸ್ವಾರ್ಥ ಭಾವನೆಗೆ ತಾಯಿ ಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರಿಯವಾದದ್ದು. ಲಕ್ಷ್ಮಿ ಕೇವಲ ಹಣದ ದೇವತೆಯಲ್ಲ, ಆಕೆ ಸಮೃದ್ಧಿಯ ದೇವತೆ. ಸಮೃದ್ಧಿ ಎಂದರೆ ವಿಸ್ತರಣೆ. ಯಾವಾಗ ನಿಮ್ಮ ಪ್ರಜ್ಞೆ ಕರುಣೆಯಿಂದ ವಿಸ್ತರಿಸುತ್ತದೆಯೋ ಆಗ ನಿಮ್ಮ ಜೀವನದಲ್ಲಿ ಸಮೃದ್ಧಿ ತಾನಾಗಿಯೇ ಹರಿದು ಬರುತ್ತದೆ. ನೀವು ಆಕೆಯ ದುಃಖದಲ್ಲಿ ಪಾಲು ಕೇಳಿದಾಗ ಅವರ ಕರ್ಮದ ಹೊರೆಯಲ್ಲಿ ಒಂದು ಸಣ್ಣ ಭಾಗವನ್ನ ನೀವು ತೆಗೆದುಕೊಳ್ಳುತ್ತಿದ್ದೀರಿ, ಆದರೆ ನೀವು ಅದನ್ನ ಕರುಣೆಯಿಂದ ಸ್ವೀಕರಿಸುತ್ತಿದ್ದರಿಂದ ಆ ನಕಾರಾತ್ಮಕ ಶಕ್ತಿಯು ನಿಮ್ಮ ಬಳಿ ಬರುವಷ್ಟರಲ್ಲಿ ಸಕಾರಾತ್ಮಕ ಪುಣ್ಯದ ಶಕ್ತಿಯಾಗಿ ಪರಿವರ್ತನೆಯಾಗುತ್ತದೆ. ಈ ಒಂದು ಪುಣ್ಯದ ಕಾರ್ಯವು ನಿಮ್ಮ ಬಡತನಕ್ಕೆ ಕಾರಣವಾದ ಅನೇಕ ಜನ್ಮಗಳ ಪಾಪಗಳನ್ನ ಸುಟ್ಟು ಹಾಕುತ್ತದೆ. ಹಾಗಾದರೆ ಇದನ್ನ ಮಾಡುವುದು ಹೇಗೆ? ನೇರವಾಗಿ ಹೋಗಿ ಕೇಳಬೇಕೆ? ಖಂಡಿತವಾಗಿಯೂ ಇಲ್ಲ. ಹಾಗೆ ಮಾಡಿದರೆ ಅದು ಅಪಮಾನವಾಗುತ್ತದೆ. ಇದೊಂದು ರಹಸ್ಯ ಕ್ರಿಯೆ. ಇದನ್ನ ಅತ್ಯಂತ ಗೌಪ್ಯವಾಗಿ ಇಡಬೇಕು. ನಿಜವಾಗಿಯೂ ಕಷ್ಟದಲ್ಲಿ ಇರುವ, ಸಾತ್ವಿಕ ಜೀವನ ನಡೆಸುತ್ತಿರುವ ಒಬ್ಬ ವಿಧವೆ ಮಹಿಳೆಯನ್ನ ಗುರುತಿಸಿ ಆಕೆಯ ಮೇಲೆ ನಿಮಗೆ ಗೌರವ ಭಾವ ಇರಬೇಕು. ನೀವು ಮಾಡುವ ಸಹಾಯ ಆಕೆಗೆ ತಿಳಿಯಬಾರದು. ಬೇರೆಯವರ ಮೂಲಕ ಅಥವಾ ಆಕೆಗೆ ತಿಳಿಯದಂತೆ ದಿನಸಿ, ಬಟ್ಟೆ, ಹಣ ಅಥವಾ ಆಕೆಯ ಮಕ್ಕಳ ಶಿಕ್ಷಣಕ್ಕೆ ಸಹಾಯ ಮಾಡಿ. ರಹಸ್ಯ ದಾನದ ಫಲವು ಅನಂತ ಪಟ್ಟು ಹೆಚ್ಚಾಗಿರುತ್ತದೆ. ಸಹಾಯ ಮಾಡುವಾಗ ಕಣ್ಣು ಮುಚ್ಚಿಕೊಂಡು ಮನಸ್ಸಿನಲ್ಲೇ ಹೀಗೆ ಪ್ರಾರ್ಥಿಸಿ,
ಏ ಜಗಜ್ಜನನಿ ಸ್ವರೂಪಳಾದ ತಾಯಿ, ನಿನ್ನ ತ್ಯಾಗಕ್ಕೆ ನನ್ನ ನಮಸ್ಕಾರ. ನಿನ್ನ ಈ ದುಃಖದಲ್ಲಿ ಒಂದು ಸಣ್ಣ ಪಾಲನ್ನ ನಾನು ಮನಪೂರ್ವಕವಾಗಿ ಸ್ವೀಕರಿಸುತ್ತಿದ್ದೇನೆ. ದಯವಿಟ್ಟು ಅದನ್ನ ನನಗೆ ನೀಡು. ಅದನ್ನ ನಾನು ಸೌಭಾಗ್ಯವೆಂದು ಭಾವಿಸುತ್ತೇನೆ. ಈ ಪ್ರಾರ್ಥನೆಯನ್ನ ಮಾಡಿ ಯಾವುದೇ ಪ್ರತಿಫಲವನ್ನ ಅಪೇಕ್ಷಿಸಬೇಡಿ. ನಿಮ್ಮ ಕೆಲಸವನ್ನ ನೀವು ಮಾಡುತ್ತಾ ಇರಿ. ನಿಮಗೆ ತಿಳಿಯದಂತೆ ನಿಂತು ಹೋದ ಕೆಲಸಗಳು ಪೂರ್ಣಗೊಳ್ಳುತ್ತದೆ. ಹಣದ ಅರಿವು ಹೆಚ್ಚಾಗುತ್ತದೆ ಮತ್ತು ಮನೆಯಲ್ಲಿ ಸುಖ ಶಾಂತಿ ನೆಲೆಸುತ್ತದೆ. ಸ್ನೇಹಿತರೆ, ಇದೊಂದು ಕೇವಲ ಉಪಾಯವಲ್ಲ, ಇದೊಂದು ಕರ್ಮ ಸಿದ್ಧಾಂತದ ಆಳವಾದ ಸಾಧನೆ. ನಿಜವಾದ ಸಮೃದ್ಧಿ ಬರುವುದು ನಮ್ಮಲ್ಲಿರುವ ಕರುಣೆಯನ್ನ ಜಾಗೃತಗೊಳಿಸುವುದರಿಂದ, ಸ್ವಾರ್ಥದಿಂದಲ್ಲ. ಈ ನಿಗೂಢವಾದ ಸನಾತನ ಧರ್ಮದ ರಹಸ್ಯವನ್ನ ನಿಮ್ಮ ಹೃದಯವನ್ನ ತಟ್ಟಿದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದೊಂದಿಗೆ ಶೇರ್ ಮಾಡಿ. ಮತ್ತು ನೀವಿನ್ನು ಖಡಕ್ ಸ್ಟೋರಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಈ ಜ್ಞಾನದ ಪಯಣದಲ್ಲಿ ಜೊತೆಯಾಗಿರಿ. ವಿಡಿಯೋವನ್ನ ಕೊನೆಯವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಸ್ನೇಹಿತರೆ, ನಿಮ್ಮ ಆರೋಗ್ಯದ ಮೇಲೆ ಗಮನವಿರಲಿ.